ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರಿಗೆ ಆಗಮಿಸಲಿದ್ದಾರೆ ತಮಿಳುನಾಡು ಸಿಎಂ ವಿಜಯ್. 2004ರಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೆ ಮಾಜಿ ಸಿಎಂ ಜಯಲಲಿತಾ ಅವರು ಆಗಮಿಸಿದ್ರು. ಸಿಎಂ ಆಗಿದ್ದಾಗ ಎಂಜಿಆರ್ ಅವರು ಕೂಡ ಮೂಕಾಂಬಿಕೆಯ ಸನ್ನಿಧಿಗೆ ಭೇಟಿಯನ್ನು ಕೊಟ್ಟಿದ್ರು. ಈಗ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಅವರು ಕೂಡ ಈಗ ಮೂಕಾಂಬಿಕಾ ದೇಗುಲಕ್ಕೆ ಆಗಮಿಸ್ತಾ ಇದ್ದಾರೆ. ಎಂಜಿಆರ್ ಅವರು ಕೊಲ್ಲೂರು ಮೂಕಾಂಬಿಕೆಯ ಆರಾಧಕರಾಗಿದ್ರು. ಅವರು ಕೊಲ್ಲೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಹರಕೆಯನ್ನು ಕೂಡ ಸಲ್ಲಿಸಿದ್ರು. ಅದಾದ ನಂತರ ತಮಿಳುನಾಡಿಗೂ ಹಾಗೂ ಕೊಲ್ಲೂರಿಗೆ ಒಂದು ರೀತಿಯಲ್ಲಿ ಭಾವನಾತ್ಮಕ ನಂಟಿನ ರೀತಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತರು, ಹೆಚ್ಚಿನ ಪ್ರಮಾಣದಲ್ಲಿ ತಮಿಳುನಾಡಿನಿಂದ ಭಕ್ತರು ಕೂಡ ಆಗಮಿಸ್ತಾ ಇದ್ರು. ಸೊ ಈಗ ವಿಜಯ್ ಅವರು ಕೂಡ ಆಗಮಿಸಿದ್ದಾರೆ. 2004ರಲ್ಲಿ ಜಯಲಲಿತಾ ಅವರು ಆಗಮಿಸಿದಂತಹ ಸಂದರ್ಭದ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ದೇವಾಲಯಕ್ಕೆ ಆಗಮಿಸಲಿದ್ದಾರೆ. ದೇಗುಲದ ಒಳಗೆ ಈಗಾಗಲೇ ಪೊಲೀಸರು ಭದ್ರತೆಯನ್ನು ಪರಿಶೀಲಿಸಿದ್ದಾರೆ. ತಮಿಳುನಾಡು ಮತ್ತು ಕರ್ನಾಟಕದ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ದೇವಸ್ಥಾನದ ಇಂಚಿಂಚನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ದೇವಸ್ಥಾನದಿಂದ ಎಲ್ಲರನ್ನು ಕೂಡ ಪೊಲೀಸರು ಹೊರಗಡೆ ಕಳಿಸಿದ್ದಾರೆ. ಭಕ್ತರೆಲ್ಲರನ್ನು ಕೂಡ ಈಗ ಅಲ್ಲಿಂದ ಹೊರಗಡೆ ಕಳಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ Z+ ಸೆಕ್ಯೂರಿಟಿ ಕೂಡ ಇದೆ. ಹಾಗಾಗಿ ದೇಗುಲದಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗ ದೇಗುಲದ ಒಳಗಿದ್ದಂಥ ಎಲ್ಲ ಭಕ್ತರನ್ನು ಕೂಡ ಹೊರಗಡೆ ಕಳಿಸಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರು ದೇಗುಲಕ್ಕೆ ವಿಜಯ್ ಅವರು ಆಗಮಿಸಲಿದ್ದಾರೆ. ತಮಿಳುನಾಡಿನಿಂದ ಕೂಡ ಪೊಲೀಸರ ತಂಡ ಆಗಮಿಸಿತ್ತು. ತಮಿಳುನಾಡು ಹಾಗೂ ಉಡುಪಿ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ಅಲ್ಲಿ ಮಾಡಿದ್ದಾರೆ. ಈಗ ದೇಗುಲದ ಒಳಗೆ ಇದ್ದಂಥ ಎಲ್ಲ ಭಕ್ತರನ್ನು ಕೂಡ ಹೊರಗಡೆ ಕಳಿಸಲಾಗಿದೆ. ಮಂಗಳೂರಿನಿಂದ 125 ಕಿಲೋಮೀಟರ್ ದೂರದಲ್ಲಿರುವಂತಹ ಕೊಲ್ಲೂರಿಗೆ ರಸ್ತೆ ಮಾರ್ಗದ ಮೂಲಕ ಬರ್ತಾ ಇದ್ದಾರೆ ವಿಜಯ್ ಅವರು. ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯ, ಕೋಟ್ಯಂತರ ಭಕ್ತರನ್ನು ಹೊಂದಿರುವಂತಹ ದೇವಾಲಯ. ದಕ್ಷಿಣ ಭಾರತದಲ್ಲಿ ಎಲ್ಲಾ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸ್ತಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲು. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಇಂದೀಗ ಕೆಲವೇ ಕ್ಷಣಗಳಲ್ಲಿ ತಮಿಳುನಾಡು ಸಿಎಂ ಕೊಲ್ಲೂರಿಗೆ ಆಗಮಿಸಲಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ? ದೇಗುಲದ ಒಳಗೆ ಎಲ್ಲ ಭಕ್ತರನ್ನು ಕೂಡ ಹೊರಗಡೆ ಕಳಿಸಿದ್ದಾರೆ. ಭದ್ರತೆಗೆ ಸಂಬಂಧಪಟ್ಟಂತೆ ಜೊತೆಗೆ ಉಳಿದೆಲ್ಲ ರೀತಿಯಲ್ಲೂ ಕೂಡ ಯಾವ ರೀತಿಯಾಗಿ ವ್ಯವಸ್ಥೆಗಳಾಗಿದೆ? ಇನ್ನೇನು ಯಾವುದೇ ಕ್ಷಣದಲ್ಲಿ ವಿಜಯ್ ಇಲ್ಲಿಗೆ ಭೇಟಿ ಕೊಡಬಹುದು. ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಅನ್ನುವಂಥ ಮಾಹಿತಿ ಇದೆ. ಸುಮಾರು ಒಂದು ಕಾಲು ಗಂಟೆಗಳಷ್ಟು ವಿಳಂಬವಾಗಿ ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ವಿಶೇಷ ಭದ್ರತಾ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು ಏನಂತಂದ್ರೆ, ಕೇವಲ ಕರ್ನಾಟಕ ಪೊಲೀಸರು ಮಾತ್ರ ಪೊಲೀಸರು ಕೂಡ ಕಳೆದ 2 ದಿನಗಳಿಂದ ಇಲ್ಲಿ ಬೀಡು ಬಿಟ್ಟು ಭದ್ರತಾ ತಪಾಸಣೆ ಇತ್ಯಾದಿಗಳನ್ನು ಮಾಡ್ತಾ ಇದ್ರು. ದೇವರ ದರ್ಶನಕ್ಕೆ ಯಾವುದೇ ಅಡ್ಡಿ ಇರಲಿಲ್ಲ. ಮಧ್ಯಾಹ್ನ 1:00 ಕ್ಲೋಸಿಂಗ್ ಟೈಮ್. ಸೊ ಅಲ್ಲಿಯವರೆಗೆ ಯಾವುದೇ ಅಡ್ಡಿ ಇರಲಿಲ್ಲ. ನಾವು ನೋಡ್ಬೋದು ಇಲ್ಲಿ ಚಲನವಲನಗಳೆಲ್ಲ ಶುರುವಾಗಿದೆ. ಒಂದೊಂದೇ ವಾಹನಗಳು ಬರುವಂತದ್ದು ಇರಬಹುದು, ಎಲ್ಲವೂ ಈಗಾಗಲೇ ಶುರು ಆಗಿರುವಂತದ್ದು. ಸೊ ಅಲ್ಲಿಯವರೆಗೆ ಯಾವುದೇ ಅಡ್ಡಿ ಇರಲಿಲ್ಲ. ಅನಂತರ 1:30-2 ಗಂಟೆ ಸುಮಾರಿಗೆ ದೇವರ ದರ್ಶನವನ್ನ ಬಂದ್ ಮಾಡಲಾಗಿದೆ ಮತ್ತು ಭದ್ರತಾ ತಪಾಸಣೆ ಇತ್ಯಾದಿಗಳನ್ನ ಮಾಡುವಂತದ್ದು ಮತ್ತು ಚೆಕಿಂಗ್ ಮಾಡುವಂತದ್ದು ಇತ್ಯಾದಿ ಕೆಲಸಗಳನ್ನ ಪೊಲೀಸರು ಮಾಡಿದ್ದಾರೆ. ಅಲ್ಲಿದ್ದಂತ ಎಲ್ಲರನ್ನೂ ಕೂಡ ಹೊರಕಳಿಸಿದ್ದಾರೆ. ಇವನ್ ಮಾಧ್ಯಮಕ್ಕೂ ಕೂಡ ಹೊರ ಆವರಣದಲ್ಲೇ ಮಾತ್ರ ನಿಂತು ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಇದೆ. ಒಳಗೆ ತೀರಾ ಅಂದ್ರೆ ಟ್ರಸ್ಟಿಗಳಲ್ಲೂ ಹೆಚ್ಚಿನವರನ್ನು ಒಳಗೆ ಬಿಟ್ಟಿಲ್ಲ. ಪ್ರಧಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೇನಿದ್ದಾರೆ ಅವರು ಮತ್ತು ಒಂದಿಬ್ಬರು ಅರ್ಚಕರು ಬಿಟ್ಟರೆ ಯಾರಿಗೂ ನಿಲ್ಲುವುದಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನ ಈಗಾಗಲೇ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಈ ಭೇಟಿ ಹಲವು ಕಾರಣಗಳಿಗೆ ಗಮನ ಸೆಳೆಯುತ್ತೆ. MG ರಾಮಚಂದ್ರನ್ ಮೊದಲ ಬಾರಿಗೆ 77ನಲ್ಲಿ ಏನು ಬರ್ತಾರೆ, ಆಗ ಬಂದಂತಹ ಸಂದರ್ಭದಲ್ಲಿ ಒಂದು ಚಿನ್ನದ ಖಡ್ಗವನ್ನು ಸುಮಾರು 2.5 ಅಡಿ ಎತ್ತರದ 1 kg ಚಿನ್ನದ ಒಂದು ಖಡ್ಗವನ್ನು ಅವರು ಕೊಟ್ಟಿರ್ತಾರೆ. ಆ ನಂತರದಲ್ಲಿ ಒಂದು ತಮಿಳುನಾಡಿನ ಭಕ್ತರಲ್ಲಿ ಒಂದು ವಿಶೇಷ ಕ್ರೇಜ್ ಮೂಡುತ್ತೆ ಈ ಕ್ಷೇತ್ರದ ಬಗ್ಗೆ. ಈಗಲೂ ಕೂಡ ಬಂದವರು MGR ಕೊಟ್ಟ ಖಡ್ಗ ಎಲ್ಲಿದೆ ಅನ್ನುವಂಥ ಮಾತನ್ನ ಕೇಳ್ತಾರೆ ಅನ್ನುವಂಥ ಮಾತನ್ನ ಇಲ್ಲಿ ಅರ್ಚಕರು ನೆನಪಿಸಿಕೊಳ್ತಾರೆ. ಆ ನಂತರದಲ್ಲಿ ಜಯಲಲಿತಾ ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ. ಜಯಲಲಿತಾ ಕೂಡ 2004ರಲ್ಲಿ ಭೇಟಿ ಕೊಟ್ಟಾಗ ವಿಶೇಷ ಪೂಜೆಗಳನ್ನೆಲ್ಲ ನಡೆಸಿದ್ರು.
ಬಂದಿದ್ರು. ಸೊ ಯಾರು ನಟರು ಮತ್ತು ರಾಜಕಾರಣಿಗಳಾಗಿ ತಮಿಳುನಾಡಿನಲ್ಲಿ ಹೆಸರು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಡುವಂಥ ಒಂದು ಪರಿಪಾಠವನ್ನು ಇಟ್ಟುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕರುಣಾನಿಧಿ, ಸ್ಟಾಲಿನ್ ಇವರೆಲ್ಲ ಅವರ ವೈಯಕ್ತಿಕ ಸಿದ್ಧಾಂತದ ಕಾರಣಕ್ಕೆ ಭೇಟಿ ಕೊಡದೇ ಇರಬಹುದು, ಆದರೆ ಸ್ಟಾಲಿನ್ ಅವರ ಪತ್ನಿ ದುರ್ಗಾ ಸ್ಟಾಲಿನ್ ಸತತವಾಗಿ ಭೇಟಿ ಕೊಡುವ ಭಕ್ತೆಯರಲ್ಲಿ ಒಬ್ಬರು. ಸೊ ಈ ರೀತಿ ತಮಿಳುನಾಡಿಗೆ ಮತ್ತು ಕೊಲ್ಲೂರು ಕ್ಷೇತ್ರಕ್ಕೂ ಒಂದು ಅವಿನಾಭಾವ ಸಂಬಂಧ ಇರುವಂಥದ್ದು. ಕೇರಳದಿಂದಲೂ ಕೂಡ ಸಾಕಷ್ಟು ಭಕ್ತರು ಬರ್ತಾರೆ ಶಂಕರಾಚಾರ್ಯರ ಒಂದು ಕಾರಣಕ್ಕೆ. ಆದರೆ ತಮಿಳುನಾಡಿನ ಭಕ್ತರು ಬರ್ತಾ ಇದ್ರೂ ಕೂಡ ಎಂ ಜಿ ರಾಮಚಂದ್ರನ್ ಭೇಟಿಯ ನಂತರ ಬರುವಂಥ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇದಿಷ್ಟು ಇತಿಹಾಸ. ಈಗ ಮಾಡಿಕೊಂಡಿರುವಂತಹ ತಯಾರಿಗಳನ್ನು ನಾವು ಗಮನಿಸೋದಾದರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ತಮಿಳುನಾಡಿನಿಂದ ಬಂದವರು ಇಲ್ಲೇ ಬಿಡುಬಿಟ್ಟಿದ್ದಾರೆ. ಕರ್ನಾಟಕದ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ನಾವು ನೋಡ್ಬೋದು ಟೆಂಪಲ್ನ ಎದುರು ಗಡಿಯಲ್ಲಿ ಬೊಕೆಗಳನ್ನು ಇಟ್ಟುಕೊಂಡು ಸ್ವಾಗತಕ್ಕೆ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಸೊ ಮಧ್ಯಾಹ್ನದವರೆಗೆ ದರ್ಶನಕ್ಕೆ ಅವಕಾಶ ಇತ್ತು. ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಹೇಳಿತ್ತು ಏನಂತಂದರೆ ದರ್ಶನಕ್ಕೆ ಯಾವುದೇ ಅಡ್ಡಿ ಇರೋದಿಲ್ಲ, ಕೆಲವು ಸೀಮಿತ ಸಮಯದಲ್ಲಿ ಅಡ್ಡಿ ಆಗಬಹುದು. ಅದರಿಂದ ಬರುವಂತಹ ಭಕ್ತರು ಸ್ವಲ್ಪ ಮಟ್ಟಿಗೆ ಆ ಒಂದು ಕ್ಷಣ ಒಂದೆರಡು ಗಂಟೆಯನ್ನು ಅವಾಯ್ಡ್ ಮಾಡಿ ನಿಮ್ಮ ದರ್ಶನದ ವ್ಯವಸ್ಥೆಯನ್ನು ಸುಗಮವಾಗಿ ಇರುವಂತೆ ನಾವು ನೋಡಿಕೊಳ್ತೇವೆ ಅನ್ನುವಂಥ ಮಾತನ್ನು ಪೊಲೀಸ್ ಇಲಾಖೆ ಇರಬಹುದು ಅಥವಾ ಇಲ್ಲಿನ ಆಡಳಿತ ಮಂಡಳಿ ಇರಬಹುದು ಆ ರೀತಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಭಕ್ತರ ಒಂದು ಭೇಟಿ ಅನ್ನುವಂಥದ್ದು ಮಧ್ಯಾಹ್ನ 2 ಗಂಟೆಯವರೆಗೂ ಸರಾಗವಾಗಿ ಸಾಗಿತ್ತು. ಇನ್ನು ಸುಮಾರು 5 ಗಂಟೆಯ ನಂತರ ಮತ್ತೆ ಅಂದರೆ ಇವತ್ತು ಶುಕ್ರವಾರ ಆದ ಕಾರಣ ಸಾಕಷ್ಟು ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ. ಸೊ ಆ ದೃಷ್ಟಿಯಿಂದ ಅವರಿಗೆಲ್ಲ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಒಂದು ಪೂರ್ವ ಸೂಚನೆಯನ್ನು ಮುಂಚಿತವಾಗಿಯೇ ಕೊಡಲಾಗಿತ್ತು. ಸೊ ಈಗ ಭಕ್ತರನ್ನೆಲ್ಲ ಈ ಒಂದು ಆವರಣದಿಂದ ದೇವಾಲಯದ ಆವರಣದಿಂದ ಸ್ವಲ್ಪ ದೂರವೇ ನಿಲ್ಲಿಸಿದ್ದಾರೆ. ಸೊ ಅವರು ಬರುವುದನ್ನು ಕಾಯಲಾಗ್ತಾ ಇದೆ. ಅವರ ಏನು ಬಂದು ಕೂಡ ಏನು ವಿಶೇಷ ಪೂಜೆ ಆ ಥರ ಏನು ಇಟ್ಟುಕೊಂಡಿಲ್ಲ. ಹೆಚ್ಚಾಗಿ ಕೊಲ್ಲೂರು ಕ್ಷೇತ್ರಕ್ಕೆ ಬಂದವರೆಲ್ಲ ನಾವು ಗಮನಿಸಿದ್ದೇವೆ ಹೋಮ ಹವನ ಇತ್ಯಾದಿಗಳನ್ನು ಮಾಡುವ ಒಂದು ಪರಿಪಾಠ ಇದೆ. ಚಂಡಿಕಾಯಾಗ ಬಹಳಷ್ಟು ಜನ ಮಾಡುವುದನ್ನು ನಾವು ನೋಡಿದ್ದೇವೆ. ಅಂಥವರೆಲ್ಲ ಬೆಳಿಗ್ಗೆ ಬರಬೇಕಾಗುತ್ತೆ, ಮಧ್ಯಾಹ್ನದ ನಂತರ ದೇವರ ದರ್ಶನ ಮಾಡಿ ಹೋಗ್ಬೋದು. ಮತ್ತು ಕೆಲವು ದೇವಾಲಯಗಳಲ್ಲಿ ಒಂದು ಪರಿಪಾಠ ಇದೆ, ಏನು ಅಂದರೆ ಬಂದಾಗೆಲ್ಲ ಆರತಿ ಎತ್ತುವಂಥದ್ದು. ಆದರೆ ಇಲ್ಲಿ ಆ ರೀತಿಯ ಸಂಪ್ರದಾಯ ಇರೋದಿಲ್ಲ. ಬಂದಾಗ ಒಂದು ಸಹಜವಾಗಿ ಒಂದು ಪೂಜೆ ನಡೆಸಿ ಅವರವರ ಏನು ನಮಸ್ಕಾರವನ್ನು ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಇಲ್ಲಿಂದ ತೆರಳಬಹುದಾಗಿದೆ. ಸೊ ಆ ದೃಷ್ಟಿಯಿಂದ ಎಲ್ಲ ಸಿದ್ಧತೆಗಳನ್ನು ಏನು ದೇವಾಲಯದ ಆಡಳಿತ ಮಂಡಳಿಯವರು ಮಾಡಿಕೊಂಡಿದ್ದಾರೆ. ಬಹುತೇಕ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರನ್ನು ಹೊರತುಪಡಿಸಿದರೆ ಬೇರೆ ಯಾರಿಗೂ ಒಳಗೆ ನಿಲ್ಲುವುದಕ್ಕೂ ಹೆಚ್ಚಿನ ಅವಕಾಶ ಸಿಕ್ಕಿಲ್ಲ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹಿರಿಯ ಅಧಿಕಾರಿಗಳು ಮಾತ್ರ ಈ ಜಾಗದಲ್ಲಿ ಸದ್ಯ ಬಿಡುಬಿಟ್ಟಿದ್ದಾರೆ ಮತ್ತು ಪೊಲೀಸ್ ಅಧಿಕಾರಿಗಳು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಸುಮಾರು 1 ಗಂಟೆಗಳಿಂದ ದರ್ಶನವನ್ನು ಇಲ್ಲಿ ನಿರ್ಬಂಧಿಸಲಾಗಿದೆ. ಅದಕ್ಕೂ ಮುನ್ನ ದೇವಾಲಯದ ಆವರಣದಲ್ಲಿದ್ದಂಥ ಭಕ್ತರನ್ನೆಲ್ಲ ಹೊರಗೆ ಕಳುಹಿಸಲಾಯಿತು. ಅನಂತರ ದೇವಾಲಯದ ಸ್ವಚ್ಛತೆ ಇತ್ಯಾದಿಗಳನ್ನು ನಡೆಸಲಾಯಿತು. ಎಸ್ ಧನ್ಯವಾದ ಶಶಿಧರ್ ಡೀಟೇಲ್ಸ್ಗೆ. ಇನ್ನು ಕೊಲ್ಲೂರು ಕ್ಷೇತ್ರದಲ್ಲಿ ವಿಜಯ್ ಅಭಿಮಾನಿಗಳ ದಂಡು ಕೂಡ ಈಗ ನೆರೆದಿದೆ. ಸಿಎಂ ವಿಜಯ್ ಟ್ಯಾಟೂವನ್ನು ಧರಿಸಿ ಅನೇಕ ಅಭಿಮಾನಿಗಳು ಬಂದಿದ್ದಾರೆ. ವಿಜಯ್ಗೆ ಶುಭ ಕೋರುವ ಬ್ಯಾನರ್ ಅನ್ನ ಹಿಡಿದು ಬಂದಿದ್ದಾರೆ ಅವರ ಫ್ಯಾನ್ಸ್. ಈವರೆಗೆ ವಿಜಯ್ ಅವರನ್ನ ನೋಡೋದಕ್ಕಾಗಿಲ್ಲ, ಇವತ್ತು ನೋಡ್ತೀವಿ. ದೇವಾಲಯದ ಆವರಣದಲ್ಲಿ ನಿಂತಿರುವಂತಹ ಅಭಿಮಾನಿಗಳು ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದಳಪತಿ ವಿಜಯ್ ಬರುವುದನ್ನು ಗಮನಿಸಿ ಸಾಕಷ್ಟು ಅಭಿಮಾನಿಗಳು ಕೊಲ್ಲೂರು ಕ್ಷೇತ್ರದಲ್ಲಿ ಬಂದು ಸೇರಿದ್ದಾರೆ. ಮಾತಾಡ್ಸೋಣ. ಎಲ್ಲಿಂದ ಬಂದಿದ್ದೀರಿ? ಶಿವಮೊಗ್ಗದಿಂದ ಬಂದಿದ್ದೀವಿ. ಅವರ ಮೇಲೆ ಅಭಿಮಾನ ಇಟ್ಟುಕೊಂಡೇ ಅಭಿಮಾನಿ ಅವರ ಮುಂಚೆಯಿಂದ ಇವಾಗ ತನಕ ದೊಡ್ಡ ಅಭಿಮಾನಿ ಶಿವಮೊಗ್ಗ ಪಕ್ಷದಿಂದ. ನಮ್ದೊಂದು ಅಫಿಷಿಯಲ್ ಟೀಮ್ ಇದೆ, ಅದರಿಂದ ನಾವು ಹುಡುಗರೆಲ್ಲ ಬಾಯ್ಸ್. ಭೇಟಿ ಆಗಿದ್ದೀರಾ ಫಸ್ಟ್ ಟೈಮ್? ಇಲ್ಲ, ನಾವು ಭೇಟಿ ಆಗಿದ್ದೀವಿ, ಮಾತಾಡ್ಸಿದ್ದೀವಿ ಎಲ್ಲರ ಜೊತೆ. ಅವ್ರು ಇವಾಗ ನೋಡಬೇಕು ಅಂತ ಒಂದು ಆಸೆಯಿಂದ ಕುತೂಹಲದಿಂದ ಎಲ್ಲ ಹೊಸ ಹುಡುಗರು ನೋಡದೇ ಇರೋರು ಬಂದಿದ್ದಾರೆ. ಎಲ್ಲ ಒಂದು ಖುಷಿ ಆಧಾರದಿಂದ ವಿಶ್ ಮಾಡ್ತೀರಿ ಅವರಿಗೆ ಕಂಗ್ರಾಸ್ ಹೇಳ್ತೀವಿ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಾವು ಇನ್ನೂ ವಿಶ್ ಮಾಡಿಲ್ಲ ಅವ್ರು CM ಆಗಿದ್ದಕ್ಕೆ. ಫಸ್ಟ್ ಟೈಮ್ ನಮ್ಮ ಶಿವಮೊಗ್ಗ ಕಡೆ ಬರ್ತಿದ್ದಾರೆ, ಕೊಲ್ಲೂರು ಮುಖಾಮಿ ದೇವಸ್ಥಾನ ಬರ್ತಾರೆ. ನಮ್ಮ ಶಿವಮೊಗ್ಗ ಟೀಮಿಂದ ನಾವು ವಿಶ್ ಮಾಡ್ತೀವಿ ಅವರಿಗೆ. ಆಮೇಲೆ ಅವರು PM ಆದ್ರೂ ನಾವು ಎಲ್ಲರಿಂದ ನಿಂತು ಸಪೋರ್ಟ್ ಮಾಡ್ತೀವಿ. ಅವ್ರಿಗೆ ಎಲ್ಲಿಂದ ಬಂದಿದ್ದೀರಿ? ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ಇದಕ್ಕಂತಾನೆ ಬಂದಿದ್ದೀರಾ? ಇದಕ್ಕಂತಾನೆ. ಹೇಗೆ ಗೊತ್ತಾಯ್ತು ನಿಮಗೆ? ನ್ಯೂಸ್ ಚಾನಲ್ ಎಲ್ಲ ನೋಡ್ತೀವಿ ಸರ್, ಹಂಗಾಗಿ ಅಫಿಷಿಯಲ್ ಆಗಿ. ಹೇಗೆ ನಟ ಆಗಿ ಅವರು ಹೇಗೆ ಈಗ CM ಬೇರೆ ಆಗಿದ್ದಾರೆ, ಏನು ಹೇಳ್ತೀರಿ? ದೇವರು, ನಮ್ಮ ದೇವರು ಅಷ್ಟೇ, ಬೇರೆ ಏನೋ ಹೇಳೋಕ್ಕಾಗಲ್ಲ ಸರ್. ನೋಡ್ಬೋದು ನಾವು ಬೆಳಗ್ಗಿನಿಂದಲೂ ಸಾಕಷ್ಟು ಜನ ಇಲ್ಲಿ ಬಂದು ಸೇರಿದ್ದಾರೆ ಮತ್ತು ಅಭಿಮಾನದಿಂದ ಸೇರಿದ್ದಾರೆ. ಹೆಚ್ಚು ಇಷ್ಟೊಂದು ಹತ್ತಿರದಿಂದ ನೋಡಲಿಕ್ಕೆ ಬೇರೆ ಸಂದರ್ಭಗಳಲ್ಲಿ ಅವಕಾಶ ಸಿಗೋದಿಲ್ಲ ಅನ್ನುವ ಕಾರಣಕ್ಕೆ ಈ ರೀತಿಯಲ್ಲಿ ಬಂದು ಸೇರಿರುವ ನೂರಾರು ಅಭಿಮಾನಿಗಳು ಬೆಳಗಿಂದ ನಾವು ನೋಡಿದ್ದೇವೆ. ಕೆಲವರು ಟ್ಯಾಟೋ ಹಾಕಿಕೊಂಡು ಬಂದಿದ್ದರೆ, ಇನ್ನು ಕೆಲವರು ಅವರ ಸಿನಿಮಾದ ಸ್ಲೋಗನ್ಗಳನ್ನು ಹೇಳುವಂಥದ್ದಿರ್ಬೋದು. ಅಥವಾ ಈ ಹಿಂದೆ ಕೊಲ್ಲೂರಿಗೆ ಅನೇಕ ಬಾರಿ ಬಂದಿದ್ದೇವೆ, ಆದರೆ ಈ ಬಾರಿಯ ಭೇಟಿ ಬಹಳ ವಿಶೇಷ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಬಂದು ಸೇರಿರುವುದನ್ನು ನಾವು ನೋಡಬಹುದಾಗಿದೆ. ಉಡುಪಿಯಿಂದ ಕ್ಯಾಮ್ರಾಮನ್ ನರೇಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದೀಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಕೊಲ್ಲೂರು ದೇವಾಲಯದ ಮಾಜಿ ಟ್ರಸ್ಟಿ ಆಗಿರುವಂತಹ ಸಂಧ್ಯಾ ರಮೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ.
ಮೇಡಮ್, ಇದೀಗ ಕೊಲ್ಲೂರಿಗೆ ತಮಿಳುನಾಡಿನ ಸಿಎಂ ಆಗಮಿಸ್ತಾ ಇದ್ದಾರೆ. ಕೊಲ್ಲೂರಿಗೆ ಹಾಗೂ ತಮಿಳುನಾಡಿಗೆ ಅಂದ್ರೆ ತಮಿಳುನಾಡಿನ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಈ ಹಿಂದಿನಿಂದಲೂ ಕೂಡ ಹಿಂದೆ ಕೂಡ ಜಯಲಲಿತಾ ಅವರಾಗಿರಬಹುದು, MGR ಅವರು ಎಲ್ಲರೂ ಕೂಡ ಆಗಮಿಸಿದ್ರು. ಸೊ ಈಗ ವಿಜಯ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಿ ಈ ವಿಚಾರವಾಗಿ? ನಾವು ನಮ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆಯನ್ನು ಹಾ ಹಾ ಹಿಂದೂ ಧರ್ಮದಲ್ಲಿ ಹಾಗೆ ಈ ಪೀಠದಲ್ಲಿ ಕೂಡ ಒಂದು ನಾವು ತಿಳ್ಕೊಂಡು ಬಂದಿದ್ದೀವಿ. ಹಾಗೆ ನಮಗೆ ಮೇಡಮ್, ನಿಮ್ಮ ಸಂಪರ್ಕದಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಮತ್ತೊಮ್ಮೆ ಸಂಪರ್ಕಿಸ್ತೀವಿ. ಇದು ಸಂಧ್ಯಾ ರಮೇಶ್ ಅವರು ಮಾತಾಡ್ತಾ ಇದ್ರು. ಕೊಲ್ಲೂರಿಗೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರು, ತಮಿಳುನಾಡಿನ CM ವಿಜಯ್ ಅವರು ಆಗಮಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಭಕ್ತರು ಈಗಾಗಲೇ ದೇಗುಲದ ಒಳಗಿದ್ದಂತಹ ಭಕ್ತರನ್ನ ಹೊರಗಡೆ ಕಳುಹಿಸಲಾಗಿದೆ. ಸುಮಾರು 1-2 ಗಂಟೆಗಳ ಕಾಲ ದೇಗುಲದ ಒಳಗಡೆ ಯಾವುದೇ ಭಕ್ತರಿಗೂ ಕೂಡ ಅವಕಾಶ ಇರೋದಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ನೆರೆದಿದ್ದಾರೆ. ವಿಜಯ್ ಅವರನ್ನ ನೋಡಬೇಕು ಅಂತ ಹೇಳಿಕೊಂಡು ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ನೋಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮೊದಲ ಬಾರಿಗೆ ಆಗಮಿಸ್ತಾ ಇರುವಂತಹ ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿಗೆ ಕೊಲ್ಲೂರಿಗೆ ಭೇಟಿ ಕೊಡ್ತಾ ಇರುವಂತಹ ವಿಜಯ್ ಅವರು. ಸೊ ಈ ಸಂದರ್ಭದಲ್ಲಿ ಎಲ್ಲೂ ಕೂಡ ತೊಂದರೆಗಳಾಗಬಾರ್ದು ಅಂತ ಹೇಳಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ತಮಿಳುನಾಡಿನಿಂದಲೂ ಕೂಡ ಪೊಲೀಸರು ಆಗಮಿಸಿ ಭದ್ರತೆಗೆ ಸಂಬಂಧಪಟ್ಟಂತೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ರು. ಮತ್ತೊಂದು ಕಡೆಯಲ್ಲಿ ಉಡುಪಿ ಪೊಲೀಸ್ ಅಧಿಕಾರಿಗಳು ಕೂಡ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಅವರು ಕೊಲ್ಲೂರು ದೇಗುಲಕ್ಕೆ ಭೇಟಿ ನೀಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.